ಇಸ್ಕಾನ್ ದೇವಸ್ಥಾನಕ್ಕೆ ಈ ಹಿಂದೆ ಬಂದಿದ್ದೀನಿ, ಹಾಗೆ ರಾಜಾದಿರಾಜ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೇನೆ. ಆದರೆ ಕೃಷ್ಣಾಷ್ಟಮಿಗೆ ಬರ್ತಾ ಇರೋದು ಇದು ಮೊದಲನೇ ಸಲ. ಹೀಗಾಗಿ ಇದು ಒಂದು ರೀತಿ ಹೊಸ ಮೊದಲನೇ ಅನುಭವ ಅಂತ ಹೇಳ್ಬೋದು. ಎಲ್ಲ ಥರದಲ್ಲೂ ಕೃಷ್ಣ ನಮ್ಮೆಲ್ಲರ ಬದುಕಲ್ಲಿ ಹಾಸಿ ಹೋಗ್ತಿದ್ದಾನೆ ಅಂತ ಹೇಳ್ಬೋದು. ಹೀಗಾಗಿ ನಾನು ಬೆಳೀತಾ ಕೃಷ್ಣನನ್ನು ಬಹುಶಃ ಒಬ್ಬ ಸ್ನೇಹಿತನಾಗಿ ನೋಡ್ಕೊಂಡ್ಬಂದಿದ್ದೀನಿ, ಈಗ ಒಬ್ಬ ಗುರುವಿನ ಸ್ಥಾನದಲ್ಲಿ ಇಟ್ಟಿದ್ದೀನಿ ಅಂತ ಅನ್ಸುತ್ತೆ. ಫಸ್ಟ್ ಆಫ್ ಆಲ್, ಐ ವುಡ್ ಲವ್ ಟು ರೆಂಡರ್ ಮೈ ಅಟ್ಮೋಸ್ಟ್ ಗ್ರ್ಯಾಟಿಟ್ಯೂಡ್ ಫಾರ್ ಇಸ್ಕಾನ್ ವರ್ಲ್ಡ್ ವೈಡ್. ಐ ವುಡ್ ಸೇ ಹಿಂದೂ ಧರ್ಮವನ್ನು, ಭಾರತೀಯ ಸಂಸ್ಕೃತಿಯನ್ನು, ಕೃಷ್ಣನನ್ನು, ಗೀತೆಯನ್ನು ಇಡೀ ಪ್ರಪಂಚಕ್ಕೆ ಸಾರ್ತಾ ಇರುವಂಥ ಅತ್ಯದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ದೆಸೆ Annadana is one of the Shrestha Danas which ISKCON has been effortlessly doing since many years, filling so many souls and stomachs. I am just here to say thank you to ISKCON. ಚಿಕ್ಕ ಮಕ್ಕಳಿಂದ ಈ ಆಧ್ಯಾತ್ಮದ ಕಡೆಗೆ ಮತ್ತು ನಿಮ್ಮ ಬೇರುಗಳ ಕಡೆಗೆ ಕನೆಕ್ಷನ್ ಇರೋದು ಬಹಳ ಮುಖ್ಯ ಅಂತ ಯಾಕೆ ಅನಿಸುತ್ತೆ ಅಂತಂದರೆ, ಅದು ನಿಮ್ಮ ಹಾಗೆ ನಿಮ್ಮ ಇಡೀ ಜೀವನದ ನೋಡೋ ದೃಷ್ಟಿನೇ ಬದಲಾಯಿಸುತ್ತೆ. ಪ್ರಪಂಚ ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತೆ. ಸ್ಪಿರಿಚುಯಾಲಿಟಿಯಲ್ಲಿದ್ದರೆ ಕಷ್ಟನೇ ಇರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಸ್ಪಿರಿಚುಯಾಲಿಟಿ ಪಾತ್ ಇಸ್ ನಾಟ್ ವೆರಿ ಈಸಿ. ಆದರೆ ಈ ಕಷ್ಟಗಳನ್ನು ತುಂಬ ಸಮರ್ಥವಾಗಿ ಹೇಗೆ ಎದುರಿಸಬಹುದು ಅನ್ನೋದನ್ನು ಸ್ಪಿರಿಚುಯಾಲಿಟಿ ಹೇಳ್ಕೊಡುತ್ತೆ. ಹೀಗಾಗಿ ಆಧ್ಯಾತ್ಮ ಬಹಳ ಮುಖ್ಯ. ಹರೇ ಕೃಷ್ಣ.